ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸಿಂದ ಸಿಂಪಲಾಗಿ ಯಾವ ಥರ ಕನಕಾಂಬರ ಹೂವನ್ನು ಕಟ್ಟಬೇಕು ಅಂತ ತೋರಿಸ್ತಿದ್ದೀನಿ. ಇದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ಸ್ವಾತಿ ಚಾನಲ್. ಫಸ್ಟ್ ನಾನು ಒಂದು ಪೇಪರ್ ತಗೊಂಡು ನನಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಲೆಂತ್ ಬಂದುಬಿಟ್ಟು 5 ಸೆಂಟಿಮೀಟರ್ ತಗೊಂಡಿದ್ದೀನಿ ಮತ್ತು ಒಂದು ಸೈಡು 4 ಸೆಂಟಿಮೀಟರನ್ನು ತಗೊಂಡಿದ್ದೀನಿ. ಈ ಥರ ಲೈನನ್ನು ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊತಿದ್ದೀನಿ. ನಾವು ಈಗ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೋಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಆ ಪೇಪರನ್ನು. ನೋಡಿ, ಈಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬಂತಲ್ಲ. ಈ ಪೇಪರಿಂದ ನಾವು ಬ್ಲೌಸ್ ಮೇಲೆ ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಇನ್ನೊಂದು ಸ್ವಲ್ಪ ಗಟ್ಟಿಯಾದ ಒಂದು ಕಾರ್ಡನ್ನು ತಗೊಂಡು ಅದ್ರ ಮೇಲೆ ಈ ಸೈಜನ್ನು ಕಟ್ ಮಾಡ್ಕೊತೀನಿ. ಇವಾಗ ನಾವು ಬ್ಲೌಸ್ ಮೇಲೆ ನಾವು ಕಟ್ ಮಾಡ್ಕೋಬೇಕು. ಈ ಥರ ನೋಡಿ, ಚೆನ್ನಾಗಿ ಬಂದಿದೆಯಲ್ಲ. ಈ ಶೇಪಿನಲ್ಲಿ ನಾವು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೋಬೇಕು. ನಾನು ಫಸ್ಟು ಗ್ರೀನ್ ಕಲರ್ ತಗೊಂಡಿದ್ದೀನಿ. ಗ್ರೀನ್, ಆರೆಂಜ್, ವೈಟ್ ಕಲರನ್ನು 3 ಕಲರ್ಸು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಕಲರ್ಸು. ಕನಕಾಂಬರದಿಂದ ಮಿಕ್ಸ್ ಮಾಡಿಕೊಂಡು ಈ ಕಲರ್ಸನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಉದ್ದಕ್ಕೂ ಒಂದು ಸೈಜಿಂದ ಕಟ್ ಮಾಡ್ಕೊತೀನಿ. ಅದು ಕಟ್ ಮಾಡಿದ ನಂತರ ಒಂದು ಫೋಲ್ಡ್ ಮಾಡಿಕೊಂಡು ನಾನು ಈ ಸೈಜಲ್ಲಿ ಇಟ್ಕೊಂಡು ಕ್ಲೀನಾಗೆ ಕಟ್ ಮಾಡ್ಕೊತೀನಿ. ಈಗ ಕಟ್ ಮಾಡಿರೋಂಥ ಕ್ಲಾತನ್ನು ತಗೊಂಡು ಈ ಥರ ಸೈಡಲ್ಲಿ ಸುಡಿಬೇಕು. ತುಂಬ ಸುಡಿಯೋಕ್ಕೆ ಹೋಗಬೇಡಿ, ಲೈಟಾಗಿ
ಈ ಥರ ಸುಡಗಿಬೇಕು, ಇಲ್ಲಾಂದರೆ ದಾರ ಎಲ್ಲ ಆಚೆ ಬಂದುಬಿಡುತ್ತೆ. ಎಲ್ಲವನ್ನು ಸಹ ಇದೇ ರೀತಿ ಮಾಡಬೇಕು. ನಿಮಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸ್ಟೋನನ್ನು ಹಾಕ್ಕೊಂಡು ವೈಟ್ ಕಲರ್ ಬೀಡ್ಸನ್ನು ತಗೊಂಡಿದ್ದೀನಿ. ಆ ಬೀಟನ್ನು ಒಂದು ಹಾಕ್ಕೊಂಡು ಈ ಥರ ಕ್ಲೀನಾಗಿ ಒಂದು ಶೇಪ್ ಬರೋ ಕನಕಾಂಬರ ಥರ, ಹೂವಿನ ಶೇಪ್ ಬರೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಸೂಜಿಗೆ ಹಾಕ್ಕೋಬೇಕು. ಎಲ್ಲವನ್ನು ಇದೇ ರೀತಿ ಹಾಕ್ಕೋಬೇಕು.
ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಫ್ಲವರ್ಸ್ ಥರ, ತುಂಬ ಚೆನ್ನಾಗಿದೆ. ಒರಿಜಿನಲ್ ಫ್ಲವರ್ಸ್ ಥರ ಇದೆ. ಈ ಹೂವನ್ನು ಫಂಕ್ಷನ್ಸ್ಗೆ ನಾವು ಮ್ಯಾರೇಜಸ್ಗೆ ಈ ಥರ ಹೂವನ್ನು ಇಟ್ಕೊಂಡು ಹೋದರೆ ಒರಿಜಿನಲ್ ಫ್ಲವರ್ಸ್ ಯಾವುದು ಡೂಪ್ಲಿಕೇಟ್ ಫ್ಲವರ್ಸ್ ಯಾವುದು ಅಂತ ಗೊತ್ತಾಗೋದಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಾನು ಹೊಸ ವೀಡಿಯೋಸ್ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.